ಫ್ರೆಂಡ್ಸ್, ನಾವು ಇಲ್ಲೇ ರಾಯಲ್ ಎನ್ಫೀಲ್ಡ್ ಬೈಕ್ ತೊಗೊಂಡಿದ್ವಿ. ಸೊ ಈಗ ಆಯ್ತಲ್ಲ ರೈಡಿಂಗ್ಸು ಏನೇನಿದೆ ನಮಗೆ ಜಾಕೆಟು, ಗ್ಲೋಸು, ಮತ್ತು ಹೆಲ್ಮೆಟ್ಟು ಮತ್ತು ನೀ ಗಾರ್ಡು ಎಲ್ಲ ತೊಗೊತಾ ಇದ್ದೀವಿ ಇಲ್ಲೇ. ಸೊ ನಮಗೆ ಡಿಸ್ಕೌಂಟು ಮಾಡಿಕೊಡ್ತಾ ಇದ್ದಾರೆ. ಸೊ ಈ ಜಾಕೆಟ್ ಬಗ್ಗೆ ರೇಟು, ಪ್ರೈಸು ಏನೇನಿದ್ದಾವೆ ಎಲ್ಲ ಡೀಟೇಲಾಗಿ ಹೇಳ್ತಾರೆ. ನಿಮ್ಮ ಹೆಸರು? ವಿಜಯ್. ಹಾಂ, ಎಲ್ಲ ಡೀಟೇಲಾಗಿ ಹೇಳ್ತಾರೆ. ಹಾಂ ಸರ್, ರಾಯಲ್ ಎನ್ಫೀಲ್ಡ್ ಪ್ರಾಡಕ್ಟ್ ಬಂದುಬಿಟ್ಟು ನಿಮಗೆ D3 ಆರ್ಮರ್ಸಲ್ಲಿ ಬರ್ತಿರೋದು. ನಿಮಗೆ ತುಂಬಾ ಕಂಫರ್ಟೇಬಲ್ ಫೀಲ್ ಬರುತ್ತೆ ಮತ್ತು ವಿತ್ ಸೇಫ್ಟಿ ಇದೆ. ಓಕೆ. ರಾಯಲ್ ಎನ್ಫೀಲ್ಡ್ ಅಂದರೆ ಫಸ್ಟು ರೈಡರ್ಸ್ಗೆ ಸೇಫ್ಟಿ ಅಂತ ನಾವು ಪ್ರಾಡಕ್ಟ್ ಯಾವುದೇ ತೊಗೊಂಬಂದ್ರೂ ಸಹಿತ ಸೇಫ್ಟಿ ಪರ್ಪಸ್ಸೇ ತೊಗೊಂಬರೋದು. ರೈಡಿಂಗ್ ಇಯರ್ಸಲ್ಲಿ ಇದು ಎಕ್ಸ್ಪ್ಲೋರರ್ V3 ಅಂತಂದು ಹೇಳಿ ಸರ್ ನಿಮಗೆ ಸೆಲೆಕ್ಟ್ ಮಾಡಿಬಿಟ್ಟಿರೋದು. ಸರ್ ಇದರಲ್ಲಿ ಆರ್ಮರ್ಸ್ ಬರುತ್ತೆ ನಿಮಗೆ. ಸರ್ ಇದು ಪ್ರೈಸ್ ಬಂದುಬಿಟ್ಟು ನಿಮಗೆ 8,950 ಇದೆ ಸರ್. 8,950 MRP ಇದೆ. MRP ಇದೆ ಸರ್. 8,950 MRP ಇದೆ ಇದು. ನಮಗೇನು ಡಿಸ್ಕೌಂಟ್ ಮಾಡಿಕೊಡ್ತಾ ಇದ್ದೀರಾ ಸರ್ ಇದು? ಸರ್ ನಾವೀಗ ಸದ್ಯಕ್ಕೆ ನಿಮಗೆ ಅಂತಲೇ 10% ಡಿಸ್ಕೌಂಟನ್ನು ನಾನು ನಿಮಗೆ ಮಾಡಿಕೊಡ್ತೀನಿ. 10% ನಮಗೆ ಡಿಸ್ಕೌಂಟ್ ಮಾಡಿಕೊಡ್ತಾ ಇದ್ದಾರೆ ಜಾಕೆಟ್. ಸರ್ ಈ ಜಾಕೆಟ್ ಸ್ಪೆಷಾಲಿಟಿ ಏನಿದು? ಸರ್ ಇದೆ ಅಂತ ನಿಮಗೆ ಆಲ್ ವೆದರ್ ಜಾಕೆಟ್ ಇರುತ್ತೆ. ವಿಂಟರ್ ಸೀಸನ್ಗೂ ನಿಮಗೆ ಇದು ಯೂಸ್ ಆಗ್ತದೆ. ಇದರಲ್ಲಿ ಥರ್ಮಲ್ ಲೇಯರ್ ಬರುತ್ತೆ ಸರ್. ನಿಮ್ಗೆ ಚಳಿಗಾಲದಲ್ಲಿ ನಿಮಗೆ ರೈಡ್ ಹೋಗೋ ಟೈಮಲ್ಲಿ ನಿಮಗೆ ಈವ್ನಿಂಗ್ ಟೈಮಲ್ಲಿ ತುಂಬ ಚಳಿ ಅಂತ ಅನಿಸಿದ್ರೆ ಥರ್ಮಲ್ ಲೇಯರ್ ಇರುತ್ತೆ. ಥರ್ಮಲ್ ಲೇಯರಲ್ಲಿ ಏನು ಅಂತಂದರೆ ಆದಷ್ಟು ಟೆಂಪ್ರೇಚರ್ನ ಹೀಟ್ ಕಂಡೀಷನಲ್ಲಿ ಇಟ್ಕೊಳುತ್ತೆ. ಅದಕ್ಕೋಸ್ಕರ ಇದರಲ್ಲಿ ಥರ್ಮಲ್ ಲೇಯರ್ನ ಯೂಸ್ ಮಾಡ್ತೀವಿ. ಸೊ ಔಟರ್ ಲೇಯರ್ ಬಂದುಬಿಟ್ಟು ಇದು ಪ್ಯೂರ್ ಕೋಟೆಡು ನಿಮಗೆ ಕಂಪ್ಲೀಟ್ 610 ಡೆನ್ಸಿಟಿಯಲ್ಲಿ ನಿಮಗೆ ಏನಾಗುತ್ತೆ ಅಂತಂದರೆ ಪಾಲಿಸ್ಟರ್ ಸಿಗುತ್ತೆ ವಿತ್ ಪ್ಯೂರ್ ಕೋಟೆಡ್ ಅಂತಂದರೆ ನಿಮಗೆ ನೀರು ಬಿದ್ದರೂ ಸಹಿತ ಅದು ಅಂಟ್ಕೊಳ್ಳಲ್ಲ, ಜಾರ್ ಹೋಗುತ್ತೆ, ವಾಟರ್ ರೆಸಿಸ್ಟೆಂಟು. ಜೊತೆಗೆ ಇದ್ರ ಜೊತೆಗೆ ನಿಮ್ಗೆ ಏನು ಮಾಡಿ ಅಡಿಷ್ನಲ್ ಇದಕ್ಕೆ ಏನು ಕೊಟ್ಟಿರ್ತಾರೆ ಅಂತಂದರೆ ಒಂದು ರೈನ್ ಕೋಟನ್ನು ಕೊಟ್ಟಿರ್ತಾರೆ. ಇದರಲ್ಲಿ ರೈನ್ ಜಾಕೆಟ್ ಇರುತ್ತೆ ನಿಮಗೆ ಅಡಿಷ್ನಲ್. ಇನ್ ಕೇಸ್ ಏನೋ ತುಂಬ ಹೆವಿ ಆಗಿರ್ತಕ್ಕಂಥ ಮಳೆ ಬರ್ತಾ ಇತ್ತು ಅಂದರೆ ನೀವು ಈ ಜಾಕೆಟ್ ಮೇಲೆ ಈ ಒಂದು ರೈನ್ ಜಾಕೆಟನ್ನು ನೀವು ಇದನ್ನು ಹಾಕ್ಕೋಬೋದು. ಇದು ರೈನಿ ಇದು ಬರುತ್ತೆ ನಿಮಗೆ. ಇದ್ರ ಮೇಲೆ ನಾವು ವಿಯರ್ ಮಾಡ್ಬೋದು. ಇದ್ರ ಮೇಲೇ ಬೇಕೇ ಜಾಕೆಟ್ ಮೇಲೆ ತುಂಬ ಹೆವಿ ರೈನ್ ಬರ್ತಾ ಇತ್ತು, ಹೆವಿ ರೈನ್ ಬಂದ ಜಾಕೆಟ್ ಮೇಲೆ ವೇರ್ ಮಾಡ್ಬೋದು. ಓಕೆ. ಆಲ್ಮೋಸ್ಟ್ ಅಲ್ಲಿ ಇದು ಬಂದ್ಬಿಟ್ಟು ಡಿಟ್ಯಾಚಬಲ್ ಇರುತ್ತೆ ಸರ್. ನೀವು ಇದನ್ನು ಬೇಸಿಗೆ ಟೈಮಲ್ಲಿ ನೀವು ಇದನ್ನು ತೆಗೆದಿಟ್ಟು ನೀವು ಬರೀ ಇಲ್ಲಿಂದ ಒಂದು ಸಿಂಗಲ್ ಲೇಯರ್ ಅಷ್ಟೇ ನೀವು ಯೂಸ್ ಮಾಡ್ಕೋಬೋದು. ನಿಮಗೆ ವೆಂಟಿಲೇಷನ್ ತುಂಬ ಚೆನ್ನಾಗಾಗುತ್ತೆ. ನಿಮಗೆ ಬಿಸಿ ಗಾಳಿ ಅನುಭವ ಆಗೋದಿಲ್ಲ. ಅಷ್ಟು ತುಂಬ ಚೆನ್ನಾಗಿ ಕಂಫರ್ಟಬಲ್ ಆಗಿ ಇದು ಜಾಕೆಟ್ ನಿಮಗೆ. ಸೊ ಇದು ಕವರ್ ಇದ್ದರೆ ನಾವು ಪ್ರೀಶಿಯಸ್ ಏನಾರ ಐಟಮ್ಸ್ ನಮ್ಮದು ಅಮೌಂಟ್ ಆಗಲಿ ಏನಾರ ಮೊಬೈಲ್ ಆಗಲಿ ಒಳಗೆ ಇಟ್ಕೋಬಹುದು ಸರ್. ನಿಮಗೆಲ್ಲ ವಾಟರ್ ಪ್ರೂಫಲ್ಲೇ ಇರುತ್ತೆ. ನಿಮಗೆ ಎಕ್ಸ್ಟ್ರಾ ಪ್ಯಾಕೆಟ್ಸ್ ಈ ಥರ ಪ್ಯಾಕೆಟ್ ಬರುತ್ತೆ. ಮೊಬೈಲ್ ಆಗಿರ್ಬೋದು, ವ್ಯಾಲೆಟ್ ಆಗಿರ್ಬೋದು, ಈ ಥರವನ್ನು ನೀವು ಇಟ್ಕೋಬೋದು. ನೀವು ಈ ಜಾಕೆಟ್ಗೂ ಸಹಿತ ಪ್ಯಾಕೆಟನ್ನು ಕೊಟ್ಟಿರ್ತಾರೆ. ಇದೆಲ್ಲ ಸಹ ನೀವು ಮೊಬೈಲ್ ಅಥವಾ ಏನಾದರೂ ಬೇಸಿಗೆ ಟೈಮಿಗೆ ಕ್ಯಾರಿ ಮಾಡ್ಕೋಬೋದು. ಈಗ ಶೋಲ್ಡರಿಗೆ ಎಲ್ಲ ಸೇಫ್ಟಿ. ಶೋಲ್ಡರಿಗೆ ಬಂದ್ಬಿಟ್ಟು ನಿಮಗೆ ಶೋಲ್ಡರ್ಗೂ ಸಹಿತ ನಿಮಗೆ ನಾಕ್ಸ್ ಕಂಪ್ನಿಯಲ್ಲಿ ನಾಕ್ಸ್ ಗಾಡಿ ಇದೆ. ಜೊತೆಗೆ ಎಲ್ಬೋಗೆ ಬ್ಯಾಕ್ ಪ್ರೊಟೆಕ್ಷನ್ ನೈಟ್ ವಿಸಿಬಲ್ಗೋಸ್ಕರ ಇದೇನು ರಾಯಲ್ ಎನ್ಫೀಲ್ಡ್ ಅಂತ ಏನು ಕಾಣಿಸುತ್ತಲ್ಲ ಸರ್, ಫುಲ್ ರಿಫ್ಲೆಕ್ಟರ್ ಆಗುತ್ತೆ. ಓಕೆ. ನೈಟು ತುಂಬ ಚೆನ್ನಾಗಿ ರಿಫ್ಲೆಕ್ಟ್ ಆಗುತ್ತೆ. ಹೌದು, ಇದು ಪೂರ್ತಿ ನಿಮಗೆ ತುಂಬ ಚೆನ್ನಾಗಿ ರಿಫ್ಲೆಕ್ಟ್ ಆಗುತ್ತೆ. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತಂದರೆ ನೀವು ಗಾಡಿಯಲ್ಲಿ ಏನಾದರೂ ಹೋಗೋ ಹಿಂದ್ಗಡೆಯಿಂದ ಲೈಟ್ ಫೋಕಸ್ ಬಿದ್ದ ತಕ್ಷಣ ನಿಮಗೆ ರೈಡ್ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಸರ್. ಸೇಫ್ಟಿ ವೈಸು ತುಂಬಾ ಸೂಟೇಬಲ್ ಆಗಿರ್ತಕ್ಕಂಥ ಜಾಕೆಟ್ನ ನಾನು ನಿಮಗೆ ಸಜೆಸ್ಟ್ ಮಾಡಿದ್ದೀನಿ. ನಾವೀಗ ವಿಯರ್ ಮಾಡಿ ತೋರಿಸೋಣ ಯಾವ ಥರ ಕಾಣುತ್ತೆ ಅಂತ ಕಸ್ಟಮರ್ಸ್ ವ್ಯೂವರ್ಸಿಗೆ. ಒಂದು ಸಾರಿ ವೇರ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಸರ್. ಇದು ಈ ನಿಮ್ಮ ಕಾಲರ್ ಹತ್ರ ಇದು ಅಡ್ಜಸ್ಟೇಬಲ್ ಲುಕ್ ಇರುತ್ತೆ. ನೀವು ಎಷ್ಟು ಇದಕ್ಕೆ ಬೇಕು ಚಳಿಗಾಲದಲ್ಲಿ ತುಂಬ ಕ್ಲೋಸ್ ಬೇಕು ಅಂತಂದರೆ ನೀವು ಅಡ್ಜಸ್ಟೇಬಲ್ ಮಾಡಿಕೊಂಡು ನೀವು ಕ್ಲೋಸಾಗಿ ಮಾಡ್ಕೊಬೋದು. ಸ್ಕಲ್ಲು ಏನಾರ ಇರುತ್ತಾ ಇದಕ್ಕೆ? ಇಲ್ಲಲ್ಲ, ಸ್ಕಲ್ ಕ್ಯಾಪ್. ಸ್ಕಲ್ ಕ್ಯಾಪ್ ಏನಾಗಿದೆ ಇದು ಸಹಿತ ನಿಮ್ಗೆ ಏನಾಗುತ್ತೆ ನೈಟ್ ವಿಸಿಬಲ್ ಆಗುತ್ತೆ. ರಿಫ್ಲೆಕ್ಟರ್ ಸರ್. ಇದು ಕಂಪ್ಲೀಟ್ ಮೆಸ್ ಫ್ಯಾಬ್ರಿಕೇಷನ್ ಅಲ್ಲಿ ಇರುತ್ತೆ. ಅಂದರೆ ನಮ್ಮ ಬ್ರೀದೇಬಲ್ ತುಂಬ ಚೆನ್ನಾಗಿರಲಿ, ಬಾಡಿ ಟೆಂಪ್ರೇಚರ್ ಕಂಟ್ರೋಲ್ ಆಗಿರಲಿ ಅಂತ. ಸೊ ಮೇಲ್ಗಡೆ ಕೈ ಮೇಲೆ ಜಾಕೆಟ್ನ ಯಾವತ್ತು ರೈಡಿಂಗ್ ಜಾಕೆಟ್ನ ಯೂಸ್ ಮಾಡೋ ಟೈಮಲ್ಲಿ ಈ ಥರ ಕೈನ ಮೇಲೆ ಎತ್ಕೋಬೇಕು. ಏನಕ್ಕೆ ಅಂದರೆ ಆರ್ಮರ್ಸು ಕರೆಕ್ಟ್ ಶೇಪಿಗೆ ಕೂರ್ತವೆ. ಓಕೆ. ಆ ನಂತರ ನಾವೇನು ಮಾಡಬೇಕು, ವೆಲ್ಕ್ರೋವನ್ನು ಕರೆಕ್ಟು ಟೈಟ್ ಫಿಟ್ಟಿಂಗಲ್ಲಿ ಮಾಡ್ಕೋಬೇಕು. ಸೊ ಆ ಥರ ಇದ್ದಾಗ ಏನಾಗುತ್ತೆ, ನಾವು ಇನ್ ಕೇಸ್ ಏನಾದರೂ ಇಂಪ್ಯಾಕ್ಟ್ ಆಗಿ ಕೆಳಗಡೆ ಬಿದ್ದಾಗ ನಮಗೆ ಆರ್ಮರ್ಸ್ಗಳು ಕರೆಕ್ಟ್ ಪೊಸಿಷನ್ ಇರೋದಾಗ ನಮಗೆ ಏಟ್ ಬಿಡೋದು ತುಂಬ ಕಡಿಮೆ ಆಗುತ್ತೆ. ರೈಟ್. ಹೇಗಿದೆ ಸರ್ ಕಂಫರ್ಟೇಬಲು? ಕಂಫರ್ಟ್ ಸೂಪರ್ ಆಗಿದೆ. ಓಕೆ. ಈಗ ನೀವು ಇನ್ ಕೇಸ್ ಏನಾದರೂ ನನಗೆ ಲೂಸ್ ಆಗಿತ್ತು ಅಂತಂದರೆ ಇಲ್ಲೂ ಸಹಿತ ನಿಮ್ಗೆ ಅಡ್ಜಸ್ಟೇಬಲ್ ಇದೆ ಸರ್. ಅಡ್ಜಸ್ಟೇಬಲ್ ಟ್ರ್ಯಾಪ್ ಇರುತ್ತೆ. ನೀವು ಇಲ್ಲೂ ಸಹಿತ ಅಡ್ಜಸ್ಟೇಬಲ್ ಟ್ರ್ಯಾಪ್ ತೊಗೋಬೋದು. ಜೊತೆಗೆ ಇಲ್ಲೂ ಸಹಿತ ಅಡ್ಜಸ್ಟೇಬಲ್ ಜೊತೆಗೆ ಇಲ್ಲಿ ನಿಮಗೆ ರೈನ್
ಇದೊಂದು ಎಕ್ಸ್ಟ್ರಾ ಪ್ಯಾಕೆಟ್ ಇರೋದು. ನೀವೇನಾದರೂ ರೈನ್ ಜಾಕೆಟನ್ನು ನೀವು ಅದನ್ನು ಕ್ಯಾರಿ ಮಾಡ್ಬೋದು. ಇನ್ಕೆ ಬೇರೆ ಏನಾದರೂ ಐಟಮ್ಸ್ ಏನಾದರೂ ಇದ್ರೆ ನೀವು ನೋಡಿ, ಇದು ಜಾಕೆಟ್ ನಾವು ಈಗ ಪರ್ಚೇಸ್ ಮಾಡ್ತಾ ಇದ್ದೀವಿ. ಈಗ ನಿಮಗೆ ಗ್ಲೌಸ್ ತೋರಿಸ್ತೀವಿ ಯಾವ ಥರ ಇದ್ದಾವೆ ಅಂತ. ಸೊ ಅದ್ರ ಪ್ರೈಸು, ಅದ್ರ ಕ್ವಾಲಿಟಿ ಏನಿದೆ ಅಂತ ರಾಯಲ್ ಎನ್ಫೀಲ್ಡಲ್ಲೇ ಶೋರೂಮಲ್ಲೇ ತೊಗೊತಾ ಇದ್ದೀವಿ. ಲೈಟ್ ವೆಯ್ಟಲ್ಲಿರ್ತಕ್ಕಂಥ ಕಾರ್ಬನ್ ಫೈಬರ್ ಬಂದ್ಬಿಟ್ಟು ತುಂಬ ಲೈಟ್ ವೆಯ್ಟ್ ಇರುತ್ತೆ, ಅಷ್ಟು ತುಂಬಾ ಹಾರ್ಡು ಇರುತ್ತೆ, ತುಂಬ ಹಾರ್ಡ್ ಇರುತ್ತೆ. ಒಂದು ನಿಮಿಷ ಸರ್, ಇದು ಲೈಟ್ ವೆಯ್ಟಲ್ಲಿರುತ್ತೆ, ತುಂಬಾ ಹಾರ್ಡ್ ಇರುತ್ತೆ, ತುಂಬ ಎಕ್ಸ್ಪೆನ್ಸಿವ್ ಸಹಿತ. ಫೀಡರು ತುಂಬ ಕಡಿಮೆ ಅಮೌಂಟಲ್ಲಿ ನಿಮಗೆ ಒಂದು ಫೈಬರ್ ಇರ್ತಕ್ಕಂಥ ಒಂದು ಗ್ಲೌಸನ್ನು ನಿಮಗೆ ಕೊಡ್ತಾ ಇದ್ದಾರೆ. ಇದನ್ನ ಯೂಸ್ ಮಾಡಿಕೊಂಡ್ರೆ ತುಂಬಾ ಸೇಫ್ಟಿ ಆಗಿರುತ್ತೆ. ಅಂದರೆ ನೆಕ್ಕಲ್ ಪ್ರೊಟೆಕ್ಷನ್ಗೋಸ್ಕರ ಇಲ್ಲಿ ಕಾರ್ಬನ್ ಫೈಬರ್ ಇಂದು ಪ್ರೊಟೆಕ್ಷನ್ ಇರುತ್ತೆ. ಇದು ಬಂದ್ಬಿಟ್ಟು ಮೈಕ್ರೋ ಫೈಬರ್ ಅಂತಂದು ಹೇಳ್ಬಿಟ್ಟು ಇಲ್ಲಿ ನಮಗೆ ಬೆಟರ್ ಗ್ರಿಪ್ಗೋಸ್ಕರ ಮೈಕ್ರೋ ಫೈಬರ್ ಇರುತ್ತೆ. ವೆಂಟಿಲೇಷನ್ ಇರ್ತಕ್ಕಂಥದ್ದು ನಿಮಗೆ ನಮಗೆ ಬೆಟರ್ ವೆಂಟಿಲೇಷನ್ಗೋಸ್ಕರ ಇಲ್ಲೆಲ್ಲ ನಿಮಗೆ ಫ್ಯಾಬ್ರಿಕನ್ನು ಕೊಟ್ಟಿದ್ದಾರೆ. ವೆಲ್ಕ್ರೋ ಬಂದ್ಬಿಟ್ಟು 100% ಪಾಲಿಸ್ಟರಲ್ಲಿ ನಿಮ್ಗೆ ಏನಿರುತ್ತೆ ಅಂತಂದರೆ ವೆಲ್ಕ್ರೋ ಇರುತ್ತೆ. ಓಕೆ ಸರ್, ವೇರ್ ಮಾಡಿ ನೋಡಿ ಸರ್, ನಿಮಗೆ ಕಂಫರ್ಟಬಲ್ ನಿಮಗೆ ಹೇಗೆ ಅನಿಸುತ್ತೆ ಅಂತ ನೀವೇ ಹೇಳಿ. ಇದು ಪ್ರೈಸ್ ಬಂದ್ಬಿಟ್ಟು ನೋಡಿ ಫ್ರೆಂಡ್ಸ್, 2250 ಯಾವ ಥರ ಇದೆ ಕೈಗೆ ಗ್ರಿಪ್ಪು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಗ್ರಿಪ್ ಇದೆ. ಆಮೇಲೆ ನೋಡಿ ಇದು ಹ್ಯಾಂಡ್ ಮೂವ್ಮೆಂಟ್ ನೋಡಿ ಯಾವ ಥರ ಆಗ್ತಾಯಿದೆ. ನಮ್ಮದು ಒಳ್ಳೆ ಒಂದು ಕಂಫರ್ಟೇಬಲ್ ಫೀಲ್ ಆಗ್ತಾಯಿದೆ. ಇದರ ಮೂಮೆಂಟು ಭಾರಿ ಚೆನ್ನಾಗಿದೆ. ಮತ್ತು ನಿಮಗೆ ಮೊಬೈಲ್ ಯೂಸ್ಗೆ ಎಕ್ಸಾಕ್ಟ್ಲಿ ಸೇಫ್ಟಿ ಕರೆಕ್ಟಾಗಿ ಕೂತ್ಕೊಂಡಿದೆ. ನಿಮಗೆ ಮೊಬೈಲ್ ಯೂಸ್ಗೆ ಕಂಡಕ್ಟಿವ್ ಲೆದರ್ ಅಂತಕ್ಕಂಥದ್ದು ಥಂಬ್ ಮತ್ತು ಇಂಡೆಕ್ಸ್ ಫಿಂಗರಲ್ಲಿ ಕೊಡ್ತಾರೆ. ನೀವು ಬೇಕಾದ್ರೆ ಅದನ್ನು ಮೊಬೈಲನ್ನು ನೀವು ನೋಡಿ ಈಸಿಯಾಗಿ ಮೊಬೈಲ್ ಯೂಸ್ ಮಾಡೋಕ್ಕೆ ಆಪ್ಷನ್. ಈ ಬೆರಳು ಆರಾಮಾಗಿ ನೋಡಿ, ಮತ್ತು ಹೆಬ್ಬೆರಳು ಸಹಿತ ಮೂವ್ ಮಾಡಬಹುದು. ತಂಬು. ಸೊ ಇದ್ರದ್ದು ಪ್ರೈಸ್ ಬಂದು ನಿಮಗೆ ನೋಡಿ, ಪ್ರೈಸ್ ಬಂದ್ಬಿಟ್ಟು 2250 ರುಪೀಸ್. 2250 ಪ್ರೈಸ್ ಇದೆ. 1790 ರುಪೀಸ್ಗೆ 1790ಗೆ ಡಿಸ್ಕೌಂಟ್ ಮಾಡಿ ನಮಗೆ ಕೊಟ್ಟಿದ್ದಾರೆ. ಸಿಗ್ತಾ ಇದೆ. ಕ್ವಾಲಿಟಿ ಬೇಕಂದರೆ ನೀವು ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲಿ ತೊಗೊಳ್ಳಿ. ಒಂದು ಬ್ರ್ಯಾಂಡ್ ಇರುತ್ತೆ, ಕ್ವಾಲಿಟಿ ಇರುತ್ತೆ ನಿಮಗೆ. ಈಗ ಏನು ಮಾಡ್ತಾರೆ, ನಮ್ಮ ದೇಹದಲ್ಲಿ 3 ಝೋನ್ಸ್ ಅಂತ ಇರ್ತವೆ. ಇಂಪ್ಯಾಕ್ಟಿವ್ ಝೋನ್ಸ್ ಅಂತ. ಇಂಪ್ಯಾಕ್ಟ್ ಶೋಲ್ಡರು, ಹೈಟ್, ನೀ ಏರಿಯಾ. ಆಲ್ರೆಡಿ ಏನಾಗುತ್ತೆ ಅಂತ ನಾವು ಜಾಕೆಟನ್ನು ಹಾಕೊಂಡಿರ್ತೀವಿ, ನಾವು ಬಿದ್ದರೆ ಮೇನ್ ನಮಗೆ ಏಟ್ ಆಗೋದೆ ಶೋಲ್ಡರ್ಗೆ, ಎಲ್ಬೋ ಮತ್ತು ನೀಸು. ಮೇನ್ ಹೆಡ್ಗೆ ಆಲ್ರೆಡಿ ನಾವು ಹೆಲ್ಮೆಟನ್ನು ಯೂಸ್ ಮಾಡ್ತೀವಿ. ಇನ್ನೂ ಹೇಳಿಲ್ಲ. ಸೂಟೇಬಲ್ ಕೊಡ್ತೀನಿ ಅದು ಯಾವುದು ಅಂತ ಹೇಳ್ಬಿಟ್ಟು. ಈಗ ಸದ್ಯಕ್ಕೆ ನೀವು ನೀ ಗಾರ್ಡನ್ನ ಯೂಸ್ ಮಾಡಿ ನೋಡುವ. ನೋಡಿ ಫ್ರೆಂಡ್ಸ್, ಯಾವ ಥರ ಇದೆ ಇದು. ಐತಲ್ಲ ನಿಮಗೆ ಇಲ್ಲಿ ಮೂಮೆಂಟ್ ಆಗ್ತದೆ, ಫೋಲ್ಡ್ ಮಾಡ್ಕೋಬೋದು ನೀವು. ಇಲ್ಲಿ ಐತಲ್ಲ ನೋಡಿ, ಫ್ಲೆಕ್ಸಿಬಲ್ ಇದೆ. ಈ ಥರ ನೀವು ಡೈರೆಕ್ಟ್ ನೀವು ನೀ ಗಾರ್ಡು ಮತ್ತು ಪ್ಯಾಂಟು ಬರುತ್ತೆ, ಅದ್ರ ಜೊತೆಗೇ ಇನ್ಕ್ಲೂಡಿಂಗ್ ನೀ ಗಾರ್ಡ್ ಇರುತ್ತೆ. ಅದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಸೊ ಬರೀ ನೀ ಗಾರ್ಡು ನೀವು ಆಪ್ಷನಲ್ಲಿ ಬೇಕಾದರೆ ತೊಗೋಬೋದು. ನೋಡಿ ಯಾವ ಥರ ಇದೆ ಮೂಮೆಂಟು, ಈ ಥರ ಇದೆ. ಸರ್, ಇದು ಸ್ಪೀಡ್ ಎಕ್ಸ್ ಹೆಲ್ಮೆಟ್ ಅಂತ ನೋಡಿ. ನಮಗೆ ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲಿ ವಿಜಯ್ ಸರ್ ಅವರು ನಮಗೆ ಹೆಲ್ಮೆಟ್ ಗಿಫ್ಟಾಗಿ ಕೊಡ್ತಾ ಇದ್ದಾರೆ ನೋಡಿ. 8,000 ರೂಪಾಯಿ ತಗೊಂಡು. ಸರ್ ಸಾರಿ, ಇದು ಪ್ರೈಸು 8,000 ಅಲ್ಲ, 1,000 ರುಪೀಸ್. ಓಕೆ, 6,000 ರುಪೀಸ್ ಇದೆ. ಆ್ಯಕ್ಚುಲಿ ಇದು 8,000. ಸಾರಿ. ಸೊ ಹಾಗೆ ಅದು ಒಂದು. ಜೊತೆಗೆ ವೈಸರ್ ಬಂದುಬಿಟ್ಟು ನಿಮಗೆ ಪಿನ್ ಲಾಕ್ ಸಿಸ್ಟಮ್ ಇದೆ. ಸಿಸ್ಟಮ್ ಅಂದರೆ ಡಬಲ್ ವೈಸರ್ ಬರುತ್ತೆ. ಒಂದು ವೈಸರ್ ಮತ್ತು ಇನ್ನೊಂದು ವೈಸರ್ ಮಧ್ಯೆ ಗ್ಯಾಪ್ ಇರುತ್ತೆ ಸರ್. ಗ್ಯಾಪ್ ಇದ್ದಾಗಿಂದ ಆ್ಯಂಟಿ ಸ್ಮೋಕ್ ಅಂತಂದರೆ ಆ್ಯಂಟಿ ಫಾಗ್ ಅಂದರೆ ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಏನಾಗುತ್ತೆ ಅಂತಂದರೆ ಫುಲ್ ಕವರ್ ಮಾಡ್ಕೊಂಡು ಓಡಿಸೋವಾಗ ನಾವು ಉಸಿರಾಟಕ್ಕೆ ಏನಾಗುತ್ತೆ ಅಂತಂದರೆ ಕ್ರಿಯೇಟ್ ಆಗುತ್ತೆ ಒಳಗೆ. ಸೊ ಆ ಥರ ಆಗೋದಿಲ್ಲ, ವಿಸಿಬಿಲಿಟಿ ಕಡಿಮೆ ಆಗುತ್ತೆ. ಮತ್ತು ಆ್ಯಂಟಿ ಸ್ಕ್ರಾಚ್ ಪ್ರೂಫ್ ಇದೆ ಈ ಗ್ಲಾಸ್. ಸ್ಕ್ರಾಚ್ ಅಂತಂದರೆ ಸ್ಕ್ರಾಚ್ ರೆಸಿಸ್ಟೆಂಟ್. ಓಕೆ. ಮತ್ತು ಜೊತೆಗೆ ಇನ್ ಕೇಸ್ ಏನಾದರೂ ಹೊಡೆದ್ರೆ ಚೂರು ಆಗೋದಿಲ್ಲ ಸರ್. ಡೈರೆಕ್ಟ್ ಫುಲ್ ಬ್ರೇಕ್ ಆಗಲ್ಲ. ಲ್ಯಾಮಿನೇಟೆಡ್ ಕೋಟಿಂಗ್ ಇರುತ್ತೆ. ಏನಾದರೂ ಬ್ರೇಕ್ ಆಯಿತು ಅಂತಂದರೆ ಪೀಸಸ್ ಎಲ್ಲ ಕಣ್ಣಲ್ಲಿ ಹೋಗೋ ಚಾನ್ಸ್. ಸೊ ಹಾಗಾಗಿ ಏನಾಗುತ್ತೆ, ಇದೆ ಆಪ್ಟಿಕಲ್ ಪ್ರೂಫೆಡ್ ಅಂತಂದರೆ ಮಾಡ್ತಾರೆ ಸರ್. ಜೊತೆಗೆ ಫಸ್ಟ್ ಗ್ರೇಡ್ ABS ಅಲ್ಲಿ ಇದು ತಯಾರಾಗಿರ್ತಕ್ಕಂಥ ಹೆಲ್ಮೆಟ್ಟು. ಮತ್ತು ಇದು DOT
DOT ಸರ್ಟಿಫೈಡು ISI ಸರ್ಟಿಫೈಡು ಹ್ಞೂ US ನೀವು ಅಂದರೆ ನಾವು ಏನು ಮಾಡ್ಬೋದು ಅಂತಂದರೆ ಯುರೋಪಿಯನ್ ಕಂಟ್ರಿಯಲ್ಲೂ ಸಹಿತ ಈ ಹೆಲ್ಮೆಟನ್ನು ನಾವು ವೇರ್ ಮಾಡ್ಕೊಂಡು ಹೋಗ್ಬೋದು ಸರ್. ಓಕೆ. ಸೊ ಅದಕ್ಕಾಗಿ ಇದಕ್ಕೆ ನಾವು ಕ್ಯಾಮ್ರಾವನ್ನು ಹಾಕೋಬೋದು, ಬ್ಲೂಟೂತನ್ನು ಇನ್ಸ್ಟಾಲ್ ಮಾಡ್ಕೋಬೋದು, ಜೊತೆಗೆ ಗೋಪುರ ಮೇಲ್ಗಡೆ ಇದನ್ನು ಸಹಿತ ಇನ್ಸ್ಟಾ ಕ್ಯಾಮ್ರಾ ಅಥವಾ 360 ಡಿಗ್ರಿ ಕ್ಯಾಮ್ರಾ ಎಲ್ಲವನ್ನು ನಾವು ಇಲ್ಲಿ ಏನು ಮಾಡ್ಬೋದು ಇನ್ಸ್ಟಾಲ್ ಮಾಡಿಕೊಂಡು ಯೂಸನ್ನು ರೈಡರ್ ಸೇಫ್ಟಿ ಹೌದು ಸರ್. ವಿತ್ ಐತಲ್ಲ ರೈಡರು ವಿಲಾಗ್ ಮಾಡೋಕ್ಕೂ ಎಲ್ಲ ಸಪೋರ್ಟಿಂಗ್ ಇರುತ್ತೆ. ಎಲ್ಲರಿಗೂ ಸಹಿತ ಸಪೋರ್ಟಿಂಗ್ ಆಗಿದೆ. ಜೊತೆಗೆ ಬಂದ್ಬಿಟ್ಟು ಯೂಸ್ ಮಾಡಿರ್ತಕ್ಕಂಥ ಮಟೀರಿಯಲ್ ಬಂದ್ಬಿಟ್ಟು ತಲೆಯಲ್ಲಿ ಇದು ಕಟ್ತಾ ಬರೋದಾಗಲಿ, ತಲೆ ಒಟ್ಟು ಆ ಥರ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ ಕ್ರಿಯೇಟ್ ಆಗುತ್ತೆ. ಕುಷನ್ ಒಳ್ಳೆ ಕಂಫರ್ಟ್ ಆಗಿದೆ. ಇವನ್ನ ಏನು ಮಾಡ್ಬೋದು ಸರ್, ರಿಮೂವ್ ಆ್ಯಂಡ್ ವಾಷಬಲ್ ಇರುತ್ತೆ. ಓಕೆ. ಒಳಗಡೆ ಇರ್ತಕ್ಕಂಥವೆಲ್ಲ ಕುಷನನ್ನು ನಾವು ತೆಗೆದುಬಿಟ್ಟು ಅದನ್ನು ರಿಮೂವ್ ಮಾಡಿ ವಾಶ್ ಮಾಡಿ ಮತ್ತೆ ರಿಫಿಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಓಕೆ. ಸೊ ಆ ಥರ ತುಂಬ ಕಂಫರ್ಟಬಲ್ ಆಗಿರ್ತಕ್ಕಂಥ ಹೆಲ್ಮೆಟು ನಾವು ಸಜೆಸ್ಟ್ ಮಾಡ್ತಿರ್ತಕ್ಕಂಥದ್ದು ನಿಮಗೆ. ಸೊ ನೋಡಿ ಫ್ರೆಂಡ್ಸ್, ನಾವು ಇದು ಈಗ ಹೆಲ್ಮೆಟ್ ತೊಗೊಂಡಿವಿ. ಇದ್ರದ್ದು ಪ್ರೈಸ್ ಬಂದು 6000 ಇದೆ. 5950 ಇದೆ. ಇದು ನಮಗೆ 10% ಡಿಸ್ಕೌಂಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಹೇಳೋದೇನೆಂದರೆ ಎಲ್ಲ ರೆಗ್ಯುಲರ್ ಹೆಲ್ಮೆಟ್ ಭಾಳ ಸಿಗ್ತವೆ, ನೀವು ವಿಯರ್ ಮಾಡಿರ್ತೀರ. ಆದರೆ ಇದು ನೋಡಿ ಕಂಫರ್ಟ್ ಆಗಿದೆ, ಸೇಫ್ಟಿ ಇದೆ, ಲುಕ್ ಇದು ಭಾಳ ಪ್ರೀಮಿಯಮ್ ಕಾಣ್ತಾ ಇದೆ. ಆಮೇಲೆ ಇದು ಗ್ಲಾಸು ಹಂಗೆ ಒಂದೇ ಟೈಮಿಗೆ ಬ್ರೇಕ್ ಆಗಲ್ಲ ಅಂತೆ, ಯಾಕಂದರೆ ಇದರ ಗ್ಲಾಮಿನೇಟೆಡ್ ಕೋಟಿಂಗ್ ಇರುತ್ತೆ, ಕಣ್ಣಿಗೇನು ಚುಚ್ಚಲ್ಲ. ಸೇಫ್ಟಿ ನೋಡೋಕ್ಕೋಸ್ಕರನೇ, ಸೇಫ್ಟಿ ಇರಬೇಕಂತಾನೆ ನಾವು UV ಪ್ರೊಟೆಕ್ಷನ್ನು ಇದೆ. ಸೊ ಆಮೇಲೆ ನಿಮಗೆ ಸೇಫ್ಟಿ ಮೊದಲು ನಾವು ಪ್ರಿಯಾರಿಟಿ ಕೊಡ್ತಾ ಇದ್ದೀವಿ. ಹಾಗಾಗಿ ಒಂದು 20,000 ತನಕ ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಸೇಫ್ಟಿಗೋಸ್ಕರ. ಯಾಕಂದರೆ ಜನರಲಿ ನಾವು ರೈಡ್ ಮಾಡ್ತಾನೆ ಇರ್ತೀವಿ. ಸೊ ಈಗ ನೆಕ್ಸ್ಟು ಒಂದು ರೈಡ್ ಮಾಡೋದು ಪ್ಲ್ಯಾನ್ ಇದೆ, ಅದಕ್ಕೋಸ್ಕರನೇ ಇದೆಲ್ಲ ಈಗ ಸೇಫ್ಟಿ ಗೇರ್ಸ್ ಎಲ್ಲ ತೊಗೊತಾ ಇದ್ದೀವಿ. ಸೊ ಈಗ ನೆಕ್ಸ್ಟು ಗ್ಲೌಸು, ಜಾಕೆಟು, ನೀ ಗಾರ್ಡು. ಸೊ ಇವ್ರ ಕಡೆಯಿಂದ ಒಂದು ಗಿಫ್ಟು ಎಲ್ಲ ತೊಗೊಂಡಿದ್ದರಿಂದ ನಮಗೊಂದು ಬ್ಯಾಗು ಗಿಫ್ಟ್ ಕೊಡ್ತಾ ಇದ್ದಾರೆ. ನೋಡಿ, ಥ್ಯಾಂಕ್ಸ್ ಫಾರ್ ದ ಗಿಫ್ಟು. ಇದ್ರದ್ದು ಪ್ರೈಸ್ ಬಂದು ನಿಮಗೆ 5000 ರುಪೀಸ್ ಇದೆ ಸರ್. ನಾವು ಯಾವುದೇ ಕಾರಣ ನೋಡಿ ಫ್ರೆಂಡ್ಸ್, 5000 MRP ಇದೆ. ಇದು ಐತಲ್ಲ ನಮಗೆ ಗಿಫ್ಟ್ ಕೊಡ್ತಾ ಇದ್ದಾರೆ ಇದ್ರ ಜೊತೆಗೆ. ಥ್ಯಾಂಕ್ಸ್ ಫಾರ್ ದ ರಾಯಲ್ ಎನ್ಫೀಲ್ಡ್ ಆ್ಯಂಡ್ ವಿಜಯ್ ಸರ್. ಥ್ಯಾಂಕ್ ಯು.